ಇದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಮೇಡಮ್. ಫಸ್ಟು 8th 9th 10th ಮಕ್ಕಳು ಬಂದು ನೋಡಿದ್ರೆ ಮೂವಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಇದು ಮಾಡಿದ್ದಾರೆ. ಎಲ್ಲ ಮಕ್ಕಳು ನೋಡಬೇಕು. ಜನ ಬಂದು ನೋಡಿದ್ರೆ ಒಳ್ಳೆ ಪಿಕ್ಚರ್, ಸೂಪರಾಗಿದೆ. ಎಲ್ಲ ನೋಡಬೇಕಾದ ಸಿನಿಮಾನೇ ನೋಡಬೇಕು. ಒಳ್ಳೆ ಇದು ಕೊಟ್ಟಿದ್ದಾರೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ತಂದೆ ತಾಯಿ ಆದವರು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ, ಅವ್ರ ಕಷ್ಟ ಏನು, ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅನ್ನೋದೊಂದು ನಿದರ್ಶನ ಇದೆ. ಅದ್ರ ಜೊತೆಗೆ ಮಕ್ಕಳು ಎಷ್ಟು ಶ್ರದ್ಧೆಯಿಂದ ಓದಿದ್ರೆ ಅವರು ವಿದ್ಯಾಭ್ಯಾಸದಲ್ಲಿ ಮೇಲ್ಗೈ ಬರ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಫಿಲಮ್ ತೆಗೆದಿದ್ದಾರೆ. ಅವ್ರ ಪ್ರಯತ್ನಕ್ಕೆ ಶುಭಾಶಯಗಳನ್ನ. ಆಗಿದೆ. ಆ್ಯಕ್ಚುಲಿ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದು. ಸಣ್ಣ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರಿಗೂ ಇದೆ, ಚಿಕ್ಕ ಮಕ್ಳಿಗೂ ಇದೆ. ಈಗೀಗ ಅಂದರೆ ಜನ್ರೇಷನ್ ಯಾವಾಗ ಸ್ಕೂಲ್ ಕಾಲೇಜ್ ಮುಗಿದು ಮುಂದಕ್ಕೆ ಹೋಗ್ತಾರೆ ಅಂಥವರೆಲ್ಲ ನೋಡಬೇಕಾಗಿದ್ದ ಮೂವಿ. ಅವರೇ ಅಂತಲ್ಲ, ಎಲ್ಲರೂ ನೋಡಬೇಕು. ಯಾಕಂದರೆ ಇದು ಒಂಥರ ಪೇರೆಂಟ್ಸ್ ಕಷ್ಟ ಏನು ಅಂತ, ಮಕ್ಕಳು ಅವ್ರ ಕಷ್ಟಕ್ಕೆ ಹೆಂಗೆ ಬೆಲೆ ಕೊಡಬೇಕು ಅನ್ನೋದು ಮಕ್ಕಳು ತೋರಿಸಿದ್ದಾರೆ. ಮಕ್ಕಳಿಗೆ ಏನು ಬೇಕು ಅನ್ನೋದು ಮಾಡೋಕ್ಕೆ ಪೇರೆಂಟ್ಸು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಕ್ಲಾಸ್ ಆಡಿಯನ್ಸು ನೋಡಬೇಕಾಗಿದ್ದ ಮೂವಿ ತುಂಬ ಚೆನ್ನಾಗಿದೆ. ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಇದರಲ್ಲಿ ತಂದೆ ಎಷ್ಟು ಕಷ್ಟಪಡ್ತಾರೆ, ತಾಯಿ ಎಷ್ಟು ಕಷ್ಟಪಡ್ತಾರೆ, ಅದು ಇಂದಿನ ಮಕ್ಳಿಗೇನೋ ಗೊತ್ತಿರಲ್ಲ, ಬಟ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟು ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಈ ಮೂವಿ ಅಂತೂ. ಎಲ್ಲರೂ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಬಂದು ತೋರಿಸಿ ಅದು ಎಷ್ಟು ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ನೋಡಿ. ಫಸ್ಟು ಮೊಬೈಲ್ ಅಡಿಕ್ಷನ್ ಬಿಡಬೇಕು ಎಲ್ಲರೂ. ಮನೆಗೆ ಬಂದಿದ ತಕ್ಷಣ ಎಲ್ಲ ಯಾರು ಪೇರೆಂಟ್ಸ್ ಜೊತೆ ಮಾತಾಡಲ್ಲ, ಏನೂ ಇಲ್ಲ, ಬರೀ ರೀಲ್ಸ್ ನೋಡೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋದೇ ಆಗುತ್ತೆ ಅಂತೂ. ಯಾರು ಓದೋದ್ರ ಬಗ್ಗೆನೂ ಸಹ ಅಷ್ಟು ತಲೆ ಕೆಡಿಸ್ಕೋತಿಲ್ಲ. ಬರೀ ಮೊಬೈಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಇದರಲ್ಲೇ ಮುಳುಗೋಗಿದ್ದಾರೆ. ಫಸ್ಟ್ ಈ ಮೂವಿ ಕರ್ಕೊಬಂದು ತೋರಿಸಿ ಎಲ್ಲರೂ, ಆಮೇಲೆ ನೋಡಿ ಅವ್ರದ್ರಲ್ಲಿ ಒಂಚೂರು ಚೇಂಜಸನ್ನು ನೀವು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳೋಕ್ಕೂ ಆಗಲ್ಲ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಇನ್ನೂ ಒಂದ್ಸಲಿ ನೋಡಬೇಕು ಅನ್ನಿಸುತ್ತೆ. ಆ ಹುಡುಗಿ ತುಂಬ ಚೆನ್ನಾಗಿ ಮಾಡಿದೆ. ತಂದೆ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಪಿಕ್ಚರು, ಏನು ಹೇಳಂಗೆ ಇಲ್ಲ. ಎಲ್ಲರೂ ನೋಡಬೇಕು ಅಷ್ಟೇ. ಯಾಕಂದರೆ ಕಲಿಯೋದು ತುಂಬ ಇದೆ, ಇದರಲ್ಲಿ ಕಲಿಯೋದು ತುಂಬ ಇದೆ. ಯಾಕೆ ಗೊತ್ತಾ, ಈಗಿನ ಮಕ್ಕಳು ಕೆಲವರು ಹಂಗಿರ್ತಾರೆ, ಕೆಲವರು ಹಿಂಗಿರ್ತಾರೆ, ಕೆಲವರು ಎಂಜಾಯ್ ಮಾಡಬೇಕು ಅಂತಾರೆ, ಕೆಲವರು ತಾಯಿ ತಂದೆ ಎಲ್ಲ ಕಷ್ಟಪಟ್ಟು ಓದಿಸಿರೋದಕ್ಕೆ, ಕೆಲವರು ನಮ್ಮ ತಂದೆಗೋಸ್ಕರ ನಂಗೆ ಕಷ್ಟಪಟ್ಟು ಓದಬೇಕು ಅನ್ನೋದು ಕೆಲವ್ರ ಮಕ್ಕಳಿಗಿರುತ್ತೆ. ಕೆಲವರು ದುಡ್ಡಿರೋರು ಅಯ್ಯೋ ಹೋದರೆ ಹೋಗೋಣ, ಬಿಟ್ಟರೆ ಬಿಡೋಣ ಅನ್ನೋ ಮಕ್ಕಳು ಇದ್ದಾರೆ ಈ ಕಾಲದಲ್ಲಿ. ಆದರೆ ಸೂಪರಾಗಿದೆ ಪಿಕ್ಚರ್. ಚೆನ್ನಾಗೈತೆ ಫಿಲಿಮ್, ಚೆನ್ನಾಗೈತು. ನಮಗೂ ಅದು ಹುಡುಗಿನ ತ್ರಾಸು ನೋಡಿಕೊಂಡು ತಾಯಿದು ನೋಡಿಕೊಂಡು ಭಾಳ ಇಂಪ್ರೂವ್ ಆಯಿತು. ತುಂಬ ಚೆನ್ನಾಗೈತೆ. ಹೆಣ್ಮಕ್ಳು ಈ ಕಾಲದಲ್ಲಿ ಇಂಥ ಪಿಕ್ಚರ್ ನೋಡೋದು ತುಂಬ ಕಷ್ಟ. ಎಷ್ಟು ಚೆನ್ನಾಗೈತೆ ಅಂದರೆ ಇನ್ನೂ ಒಂದು ಸತಿ ನೋಡಿದ್ರೇನು ತುಂಬ ಚೆನ್ನಾಗೈತೆ. ಕಲ್ತ್ಕೊಬೇಕು ಹೆಣ್ಮಕ್ಳು. ಏನೂ ಇಲ್ಲಮ್ಮ, ಚೆನ್ನಾಗಿದೆ ಮೂವಿ. ಅದೇ ಬಡತನದಿಂದ ಯಾವ ಥರ ಬರ್ತಾರೆ ಮಕ್ಕಳುಗಳು, ತಂದೆ ತಾಯಿ ಯಾವ ಥರ ಇರ್ತಾರೆ ಅನ್ನೋದು ತುಂಬ ಅರ್ಥ ಆಗುತ್ತೆ ಈಗಿನ ಜನರಲ್ಲಾಗಿ ಇರೋರಿಗೆ. ಶ್ರೀಮಂತರಿಗೆ ಅರ್ಥ ಆದರೆ ಸಾಕು. ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಪೇರೆಂಟ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಈಗಿನ ಜನ್ರೇಷನ್ಲೆಲ್ಲ ಸರಿಯಾಗಿ ಪೇರೆಂಟ್ಸ್ ಜೊತೆ ಮಾತಾಡೋದೇ ಇಲ್ಲ, ಫೋನ್ ಒಂದು ಇದ್ಬಿಟ್ರೆ ಸಾಕು, ಅವ್ರಿಗೆ ಏನೂ ಬೇಕಾಗಿಲ್ಲ. ಬಟ್ ಈ ಮೂವಿ ನೋಡಿದ್ಮೇಲೆ ಅಟ್ಲೀಸ್ಟ್ ಅವ್ರ ಫಾದರ್ ವ್ಯಾಲ್ಯೂ ಏನು, ಮದರ್ ವ್ಯಾಲ್ಯೂ ಏನು, ಸಿಸ್ಟರ್ಸು ಬ್ರದರ್ಸ್ ಎಲ್ಲ ಜೊತೆ ಇರ್ತಾರೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಜಾಸ್ತಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಇವಾಗಿರೋ ಕಾಲದಲ್ಲಿ ಎಲ್ಲ ಮಿಡಲ್ ಕ್ಲಾಸಸ್ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಅಷ್ಟು ಗೊತ್ತಾಗಲ್ಲ. ಬಟ್ ಮಿಡಲ್ ಕ್ಲಾಸಲ್ಲಿ ಸ್ಟ್ರಗಲ್ಲು ಎಲ್ಲ ಸ್ಯಾಕ್ರಿಫೈಸಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಎಲ್ಲರೂ ನೋಡಬೇಕು ಅಂತ ಆಶಿಸ್ತೀನಿ. ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡೇ ಪ್ರೊಡ್ಯೂಸರು. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿದೆ, ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಚೆನ್ನಾಗಿ ಹೇಳಿದ್ದಾರೆ. ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಈ ಮೂವಿ ಫ್ಯಾಮಿಲಿ ನೋಡೋಂಥ ಮೂವಿ. ಒಳ್ಳೆ ಕಂಟೆಂಟ್ ಇದೆ ಅದರಲ್ಲಿ. ಫಸ್ಟ್ ಆಫ್ ಆಲು ತಂದೆ ಸೆಂಟಿಮೆಂಟ್ ಇದೆಯಲ್ಲ, ಅದಂತೂ ಸೂಪರ್ ಅಲ್ಟಿಮೇಟ್ ಆಗಿದೆ. ಇನ್ನು ತಾಯಿ ಸೆಂಟಿಮೆಂಟು ಅಷ್ಟೇ, ತುಂಬ ಕ್ಲೈಮ್ಯಾಕ್ಸ್ ತುಂಬ ಸೂಪರ್ ಆಗಿದೆ. ಒಳ್ಳೆ ಮೂವಿ, ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ನಮಸ್ಕಾರ, ನನ್ನ ಹೆಸರು ಶೇಖರ್ ಅಂತೇಳಿ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾನ ಡೈರೆಕ್ಟ್ ಬಂದು ಹರಿವರ್ಷ ನಿರ್ದೇಶನ ಮಾಡಿ ಚಿನ್ನಸ್ವಾಮಿಯವರು ನಿರ್ದೇಶನ ಮಾಡಿದ್ದಾರೆ. ಆಲ್ ಟೀಮ್ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ. ಎಲ್ಲ ಇಡೀ ಕರ್ನಾಟಕದ ಜನತೆ ಈ ಫಿಲಮನ್ನು ನೋಡಿ ಒಂದು ಬಡ ಹೆಣ್ಣುಮಗಳು ಏನು ಕಷ್ಟಪಟ್ಟು ನೋವು ತಿಂದು ಮಾಡ್ತಾಳೆ ಅನ್ನೋ ಒಂದು ತಂದೆ ಸ್ಥಾನ ಏನು, ತಾಯಿ ಸ್ಥಾನ ಏನು ಅನ್ನೋ ಒಂದು ಸೆಂಟಿಮೆಂಟ್ನ ತೋರಿಸಿದ್ದಾರೆ. ಇಡೀ ಕರ್ನಾಟಕದ ಜನತೆ ಎಲ್ಲ ನೋಡಿ ಈ ಒಂದು ಟೀಮ್ನ ಹಾರೈಸಿ ಅಂತೇಳಿ
ಕೇಳ್ಕೊತೀನಿ. ಫಿಲಮ್ ಚೆನ್ನಾಗಿದೆ ನೋಡ್ಬೋದು. ಆಮೇಲೆ ಈಗಿನ ಇದರಲ್ಲಿ ಟ್ರೆಂಡಲ್ಲಿ ಈ ಥರ ಮೂವಿ ಬರೋದು ಅಪರೂಪ, ತುಂಬ ಅಪರೂಪ. ಒಳ್ಳೆ ಮೆಸೇಜ್ ಇದೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಆ ಮಗು ಇದಕ್ಕೋಸ್ಕರ ಮೊಬೈಲ್ಗೋಸ್ಕರ ಎಷ್ಟು ಕಷ್ಟಪಡುತ್ತೆ ಅನ್ನೋದು ಮಾತ್ರ ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ಮೂವಿ ಚೆನ್ನಾಗಿದೆ, ಸಾಂಗ್ಸ್ಗಳು ಚೆನ್ನಾಗಿದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.